ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಚಾಂಪಿಯನ್ಸ್ ಟ್ರೋಫಿ 2025 ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಚಾಂಪಿಯನ್ಸ್ ಟ್ರೋಫಿ ಗೊತ್ತಿರೋದೆ ನಿಮಗೆ ಫೆಬ್ರವರಿ 19ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಎಂಡ್ ಆಗೋದು ಮಾರ್ಚ್ 9ನೇ ತಾರೀಕು. ರಜಾ ಗಿಜಾ ಎಲ್ಲ ಬಿಡ್ತು, ಮೊದಲು ಒಂದು ಸ್ವಲ್ಪ ದಿನಗಳನ್ನ ಬಿಡ್ತು ಅಂದರೆ ಆಲ್ಮೋಸ್ಟ್ 15 ದಿನಗಳ ಟೂರ್ನಮೆಂಟ್, ಚಿಕ್ಕ ಟೂರ್ನಮೆಂಟು. ಸೊ ಈ ಒಂದು ಇದರಲ್ಲಿ ಗೊತ್ತಿರೋದು ನಿಮಗೆ 2 ಗ್ರೂಪ್ ಇರುತ್ತೆ, ಪ್ಯಾಟರ್ನ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಸಕ್ಕೆ ನಾನು ಇಲ್ವಾ ನಿಮಗೆ? ಏನಕ್ಕೆ ತಲೆ ಕೆಡಿಸ್ಕೊಂತೀರಾ? 2 ಗ್ರೂಪ್ ಸ್ಟೇಜ್ ಇರುತ್ತೆ. ಸೊ ಈ 2 ಗ್ರೂಪಲ್ಲಿ ಯಾವ ಟೀಮ್ಗಳಿದಾವೆ ಅಂತ ಇವಾಗ ಈಚೆ ಕಡೆ ಬಂದಿದೆ. ಟೀಮ್ ಇಂಡಿಯಾ ಆಡುತ್ತೆ ಬಾಂಗ್ಲಾದೇಶದ ಮೇಲೆ, ಪಾಕಿಸ್ತಾನ ಮೇಲೆ ಆ್ಯಂಡ್ ನ್ಯೂಜಿಲ್ಯಾಂಡ್ ಮೇಲೆ ಅಂತ ಅಪ್ಡೇಟ್ ಬಂದಿದೆ. ಇನ್ನು ಅಫಿಷಿಯಲ್ ಸ್ಕೆಡ್ಯೂಲು ಅಫಿಷಿಯಲ್ ಆಗಿ ಗ್ರೂಪ್ಗಳೆಲ್ಲ ಇನ್ನೂ ಈಚೆ ಕಡೆ ಬಂದಿಲ್ಲ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಆಲ್ಮೋಸ್ಟ್ ಫಿಕ್ಸ್ ಆಗಿದೆಯಂತೆ. ಅಫಿಷಿಯಲ್ ಆಗಿ ಬಂದಾಗ ವಿಡಿಯೋ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಾಡ್ತೀನಿ. ಇವಾಗ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ಗ್ರೂಪ್ ಈ ಥರ ಇದೆ. ಇಂಡಿಯಾ, ಬಾಂಗ್ಲಾದೇಶ್, ಪಾಕಿಸ್ತಾನ ಆ್ಯಂಡ್ ನ್ಯೂಜಿಲ್ಯಾಂಡ್ ಒಂದು ಗ್ರೂಪ್ ಆಯಿತು ಅಂತಂದರೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಆ್ಯಂಡ್ ಶ್ರೀಲಂಕಾ 2ನೇ ಗ್ರೂಪ್ ಆಗುತ್ತೆ. ಸೊ ಟೋಟಲ್ ಆಗಿ 2 ಗ್ರೂಪ್ ಇರುತ್ತೆ. 4 ಟೀಮ್ ಇರುವಂಥ ಗ್ರೂಪು. ಸೊ ಒಂದು ಟೀಮಿಗೆ 3 ಮ್ಯಾಚ್ ಇರುತ್ತೆ. ಒಂದೇ ಗ್ರೂಪಲ್ಲಿ 3 ಟೀಮ್ಗಳ ಮೇಲೂ ಕೂಡ ಆಡಬೇಕಾಗತ್ತೆ. ಅದೇ ಇಂಡಿಯಾ ಆಡುತ್ತೆ ಬಾಂಗ್ಲಾದೇಶ್ ಮೇಲೆ, ಪಾಕಿಸ್ತಾನ ಮೇಲೆ ಆ್ಯಂಡ್ ನ್ಯೂಜಿಲ್ಯಾಂಡ್ ಮೇಲೆ. ಸ್ಕೆಡ್ಯೂಲು ಕೂಡ ಒಂದು ರೇಂಜಿಗೆ ಇವಾಗ ಈಚೆ ಕಡೆ ಬಂದಿದೆ. ಈ ಡೇಟಲ್ಲೇ ಇಂಡಿಯಾ ಮ್ಯಾಚ್ಗಳು ಇರುತ್ತೆ ಅಂತ. ಮೊದಲನೇ ಮ್ಯಾಚು ಪಾಕಿಸ್ತಾನ ವರ್ಸಸ್ ನ್ಯೂಜಿಲ್ಯಾಂಡು ಫೆಬ್ರವರಿ 19ನೇ ತಾರೀಕು ಕರಾಚಿಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅಪ್ಡೇಟು ಬರ್ತಿದೆ. ಆ್ಯಂಡ್ ಇದು ಹೈಬ್ರಿಡ್ ಮಾಡಲಲ್ಲಿ ಆಗ್ತಾ ಇದೆ. ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಬಂದಿದ್ದಂತೂ ಆಯಿತು. ಪಾಕಿಸ್ತಾನದವರು PCB ಅವರು ಕನ್ಫರ್ಮ್ ಮಾಡಿದರೆ ಇದಂತೂ ಅಫಿಷಿಯಲ್ ಕನ್ಫರ್ಮೇಷನು. ದುಬೈಯಲ್ಲಿ ಆಗಬೇಕು ಅಂತ, ದುಬೈ ಗ್ರೌಂಡಲ್ಲೇ ಆಗಬೇಕು ಅಂತ ಅವ್ರು ಕನ್ಫರ್ಮ್ ಮಾಡಿದರೆ ಇಂಡಿಯಾದ 3ಕ್ಕೆ 3 ಮ್ಯಾಚ್ನೂ ಸಹ ಅಲ್ಲೇ ಆಗಬೇಕು. ಲೀಗ್ ಸ್ಟೇಜಲ್ಲಿ 3 ಮ್ಯಾಚ್ನೂ ಕೂಡ ದುಬೈ ಗ್ರೌಂಡಲ್ಲಿ UAEನಲ್ಲೇ ಆಗಬೇಕು. ಶ್ರೀಲಂಕಾಗೆ ಅಥವಾ ಮತ್ತೆ ಇನ್ನೂ ಬೇರೆ ಕಂಟ್ರಿಗಳಿಗೆ ಶಿಫ್ಟ್ ಮಾಡೋದಂತೆಲ್ಲ ಇಲ್ಲ, UAEಲೇ ಆಗುತ್ತೆ. ಆ್ಯಂಡ್ ಇವರನ್ನೇ ಹೋಸ್ಟ್ ಮಾಡ್ತಿದ್ದಾರೆ ಪಾಕಿಸ್ತಾನದವ್ರನ್ನೇ. ಬಾಂಗ್ಲಾದೇಶದ ಮೇಲೆ ಇಂಡಿಯಾ ಆಡುತ್ತೆ 20ನೇ ತಾರೀಕು ಫೆಬ್ರವರಿ. ಪಾಕಿಸ್ತಾನದ ಮೇಲೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೆಯುತ್ತೆ 23ನೇ ತಾರೀಕು ಫೆಬ್ರವರಿ. ಏನಕ್ಕೆ ಗೊತ್ತಾ ಇವ್ರು ದುಬೈ ಗ್ರೌಂಡ್ ಇಟ್ಟಿರೋದು? ದುಬೈಯಲ್ಲಿ ಇವ್ರದ್ದು ಒಂದು ರೇಂಜಿಗೆ ಸ್ಟ್ಯಾಟ್ಸ್ ಚೆನ್ನಾಗೇನಿದೆ ಪಾಕಿಸ್ತಾನದವ್ರದ್ದು. ಅಷ್ಟು ಈಸಿಯಾಗೆ ಇವರು ಬಿಟ್ಕೊಂಡು ಕೊಡೋದಿಲ್ಲ ಮ್ಯಾಚ್ಗಳನ್ನ. ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. 2021 ವರ್ಲ್ಡ್ ಕಪ್ ಇಂಡಿಯಾ ಸೋತರು ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನ ಮೇಲೆ. ಸೊ ಅದು ದುಬೈ ಸ್ಟೇಡಿಯಮಲ್ಲೇ ಆಗಿತ್ತು. ಸೊ ಅದಕ್ಕೋಸ್ಕರ ದುಬೈನ ಇಟ್ಟಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಲಾಸ್ಟ್ ಟೈಮ್ ಮಾಡಿದಂಥ ಟೀಮೇ ಬೇರೆ, ಇಂಡಿಯಾ ಆಗಿರಲಿ ಪಾಕಿಸ್ತಾನ ಆಗಿರಲಿ ಟೀಮ್ಗಳೇ ಬೇರೆ. ದುಬೈ ಸ್ಟೇಡಿಯಮಲ್ಲಿ ಆಡಿದಾಗ 2021 ಪಾಕಿಸ್ತಾನದವರು T20 ವರ್ಲ್ಡ್ ಕಪ್ಸಲ್ಲಿ ನಮಗೆ ಹಾಕೊಂಡು ಸರಿಯಾಗಿ ಹೊಡೆದ್ಬಿಟ್ಟು ಕಳಿಸಿದ್ರು. ಅದಕ್ಕೋಸ್ಕರ ದುಬೈ ಸ್ಟೇಡಿಯಮ್ನ ಇವ್ರ ಫೇವ್ರೆಟ್ ಸ್ಟೇಡಿಯಂ ಅಂತಲೇ ಕರೆಯೋದು. ಯಾಕಂದರೆ ಸುಮಾರು ಮ್ಯಾಚ್ನ ಇಲ್ಲಿ ಗೆದ್ದಿದ್ದಾರೆ. ಆ್ಯಂಡ್ ರೀಸೆಂಟ್ ಫಾರ್ಮು ಕೂಡ ಪಾಕಿಸ್ತಾನದವ್ರದ್ದು ಸೈಕಾಗೇನೆ ಇದೆ. ಯಾಕಂದರೆ ಸೌತ್ ಆಫ್ರಿಕಾಗೆ ಹೋಗ್ಬಿಟ್ಟು ಸೌತ್ ಆಫ್ರಿಕಾನ ವೈಟ್ ವಾಶ್ ಮಾಡಿದರೆ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಫಾರ್ ದ ವೆರಿ ಫಸ್ಟ್ ಟೈಮು ಸೌತ್ ಆಫ್ರಿಕಾ ಒಂದು ಟೀಮ್ ಕೈಲಿ ವೈಟ್ ವಾಶ್ ಮಾಡಿಸ್ಕೊಂಡಿದೆ ಅಂತಂದರೆ ಅದು ಫಾರ್ ದ ವೆರಿ ಫಸ್ಟ್ ಟೈಮ್. ಅಟ್ಲೀಸ್ಟ್ ಒಂದು ಮ್ಯಾಚನ್ನು ಸೀರೀಸ್ನ ಸೋತಿದ್ರು ಕೂಡ ಸೌತ್ ಆಫ್ರಿಕಾದವರು ಒಂದು ಮ್ಯಾಚ್ ಆದ್ರೂ ಗೆಲ್ತಾ ಇದ್ದಾರಂತೆ. ಯಾವ ಮ್ಯಾಚನ್ನು ಯಾವ ಸಲಿನೂ ಕೂಡ ಯಾವ ಸೀರೀಸಲ್ಲೂ ಕೂಡ ವೈಟ್ ವಾಶ್ ಆಗಿರಲಿಲ್ವಂತೆ. ಬಟ್ ಈ ಸಲ ವೈಟ್ ವಾಶ್ ಮಾಡಿಸ್ಕೊಂಡಿದ್ದಾರೆ ಸೌತ್ ಆಫ್ರಿಕಾದವರು. ಸೊ ಅಪ್ಪರ್ ಸೈಡಲ್ಲಂತೂ ಇವಾಗ ಪಾಕಿಸ್ತಾನ ಇದ್ದಾರೆ. ಕಳಪೆ ಆಗಂತೂ ನೋಡೋಕ್ಕಾಗಲ್ಲ, ಬಟ್ ನಾವು ಕಳಪೆ ಆಗಿನೇ ನೋಡ್ತೀವಿ ಪಾಕಿಸ್ತಾನ ಅಂತ ಬಂದಾಗ. ನೋಡೋಣ ದುಬೈ ಅವರ ಫೇವ್ರೇಟ್ ವೆನ್ಯೂಲಿ ನಮಗೆ ಮತ್ತೆ ಅಪ್ಸೆಟ್ ಕೊಡ್ತಾರಾ 23ನೇ ತಾರೀಕು ಅಂತ. ಮಾರ್ಚ್ 2ನೇ ತಾರೀಕು ಇಂಡಿಯಾ ಆಡುತ್ತೆ ನ್ಯೂಜಿಲ್ಯಾಂಡ್ ಮೇಲೆ. ಇದು ಕೂಡ ದುಬೈ ಸ್ಟೇಡಿಯಮಲ್ಲೇ ಆಗುತ್ತೆ. 20, 23 ಮತ್ತು ಮಾರ್ಚ್ 2ನೇ ತಾರೀಕು ಚಾಂಪಿಯನ್ಸ್ ಟ್ರೋಫಿಲಿ ಇಂಡಿಯಾದ ಲೀಗ್ ಸ್ಟೇಜ್ ಸ್ಕೆಡ್ಯೂಲು ಬಾಂಗ್ಲಾದೇಶ್, ಪಾಕಿಸ್ತಾನ್ ಆ್ಯಂಡ್ ನ್ಯೂಜಿಲ್ಯಾಂಡ್ ಮೇಲೆ. ಸೊ ನೋಡೋಣ ಏನಾಗುತ್ತೆ ಅಂತ. ಲೀಗ್ ಸ್ಟೇಜ್ ಎಲ್ಲ ಎಂಡ್ ಆಯಿತು ಅಂತಂದರೆ ಸೆಮಿಫೈನಲ್ ಆಗುತ್ತಂತೆ. ಇದು ಕೂಡ 2 ದುಬೈಯಲ್ಲೇ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಅಂತ ಅಪ್ಡೇಟ್ ಬಂದಿದೆ. 2 ಸೆಮಿಫೈನಲ್ಲು ದುಬೈಯಲ್ಲಿ ಆ್ಯಂಡ್ ಫೈನಲ್ ಕೂಡ ದುಬೈಯಲ್ಲೇ ಇರಬಹುದು ಅಂತ. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ಗೆ ನಾವು ವೆಯ್ಟ್ ಮಾಡಬೇಕಷ್ಟೇ. ಒಟ್ಟಿನಲ್ಲಿ ಇಂಡಿಯಾ ಏನಾದ್ರು ಕ್ವಾಲಿಫೈ ಆಯಿತು ಅಂತಂದರೆ, ಇಂಡಿಯಾ ಏನಾದ್ರು ಆಡ್ತಾ ಇದೆ ಅಂತಂದರೆ ಪಕ್ಕದ ದುಬೈಲೇ ಇರುತ್ತೆ. ಸೆಮಿಫೈನಲ್ ಆಡ್ತಾ ಇದೆ ಅಂತಂದರೆ ಒಂದು ಸೆಮಿಫೈನಲ್ ಇರುತ್ತೆ, ಇನ್ನೊಂದು ಸೆಮಿಫೈನಲ್ ಬೇಕಾದ್ರೆ ಇವ್ರು ಪಾಕಿಸ್ತಾನದಲ್ಲಿ ಇಟ್ಕೊಬೋದು. ಆ್ಯಂಡ್ ಫೈನಲ್ ಇಂಡಿಯಾ ಕ್ವಾಲಿಫೈ ಆಯಿತು ಅಂತಂದರೆ ಆಬ್ವಿಯಸ್ಲಿ ದುಬೈಲೇ ಆಡಿಸ್ಬೇಕಾಗತ್ತೆ. ಇಂಡಿಯಾ ಪಾಕಿಸ್ತಾನಕ್ಕಂತೂ ಹೋಗ್ತಾ ಇಲ್ಲ. ಇದು ಗೊತ್ತಿರೋ ವಿಚಾರನೇ ಎಲ್ಲರಿಗೂ. ಸೊ ಓಕೆ, ಒಂದು ರೇಂಜಿಗೆ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಅಂತ ಅಂದ್ರೂ ಕೂಡ ಒಂದು ರೇಂಜಿಗೆ ಐಡಿಯಾ ಸಿಕ್ಕಿದೆ ಇಂಡಿಯಾದ ಮ್ಯಾಚಸ್ ಯಾವಾಗ ಆಗುತ್ತೆ ಅಂತ. ಸೊ ಕ್ಯಾಲೆಂಡರ್ಲೆಲ್ಲ ಟಿಕ್ ಮಾರ್ಕ್ ಹಾಕೊಂಬಿಡಿ. 20ನೇ ತಾರೀಕು, 23ನೇ ತಾರೀಕು ಆ್ಯಂಡ್ 2ನೇ ತಾರೀಕು. ಲಾಸ್ಟ್ ಟೈಮು ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ನ್ಯೂಜಿಲ್ಯಾಂಡ್ ಒಂದು ಗ್ರೂಪಲ್ಲಿದ್ದರೆ ಇಂಡಿಯಾ, ಪಾಕಿಸ್ತಾನ್, ಸೌತ್ ಆಫ್ರಿಕಾ ಆ್ಯಂಡ್ ಶ್ರೀಲಂಕಾ ಗ್ರೂಪ್ ಬಿಲಿತ್ತು. ಈ ಸಲ ಡಿಫ್ರೆನ್ಸ್ ಇದೆ, ಗ್ರೂಪ್ ಚೇಂಜ್ ಆಗಿದೆ. ನೋಡುವ ಅದೇನು ಆಗುತ್ತೆ ಅಂತ. ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಷ್ಟೇ ಡೇಟ್ಸ್ಗಳನ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.